ಎರಡು ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಆಗಿದೆ ಸರ್. 23ನೇ ಇಲೆಕ್ಷನ್ ಆಗಿರ್ತಕ್ಕಂಥ ಎಲೆಕ್ಷನ್ ಸರಾಸರಿ ಮತದಾನ ಕಡಿಮೆ ಆಗಿದೆ. ಇಲ್ಲ, ಜನರಲ್ ಎಲೆಕ್ಷನ್ಗೂ ಇಲ್ಲಿಗೂ ವ್ಯತ್ಯಾಸ ಇರುತ್ತೆ. ಬೇರೆ ಬೇರೆ ಫ್ಯಾಕ್ಟರ್ಸ್ಗಳು ಕೆಲಸ ಮಾಡ್ತವೆ. ಬಾಗಲಕೋಟೆ ಮತ್ತು ದಾವಣಗೆರೆ ಎರಡೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆದಿಯುತ್ತೆ. ಅದರಲ್ಲಿ ಯಾವುದೇ ಕೂಡ ಅಪನಂಬಿಕೆ ಬೇಡ. ಖಂಡಿತವಾಗಿ ನಾವು ಎರಡೂ ಕ್ಷೇತ್ರದಲ್ಲಿ ಗೆದ್ದೀತೇವೆ. ಚಿಕ್ಕಮಗಳೂರು ಶ್ರೀನಾಮದ ಬಾಲಕಿ ಇದು ಸಂಬಂಧಪಟ್ಟ ಪ್ರಕರಣ ಏನೋ ಕಿಡ್ನಾಪ್ ಅಂತ ಪೇಷಂಟ್ ಅದೇ ಮಾಹಿತಿ ನಾನು ಇನ್ನು ಪ್ರಿಲಿಮಿನರಿ ಮಾಹಿತಿ ತಗೊಂಡಿದ್ದೇನೆ. ಅವರು ಇನ್ನೂ ಕೂಡ ಟ್ರೇಸ್ ಮಾಡೋದಕ್ಕಾಗಿಲ್ಲ. ಒಂದು ಕಡೆ ಒಂದು ಆರ್ಗ್ಯುಮೆಂಟು ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ, ಇನ್ನೇ ಆರ್ಗ್ಯುಮೆಂಟು ಬೇರೆ ಯಾರ್ದೋ ಜೊತೆಯಲ್ಲಿ ಹೋಗಿದ್ದಾರೆ. ಈ ಥರ ಎಲ್ಲ ಬರ್ತಾ ಇದೆ. ಬಟ್ ಅಂತಿಮವಾಗಿ ಅವರು ಸಿಕ್ಕಿದ ಮೇಲೆ ಗೊತ್ತಾಗುತ್ತೆ. ಹುಡುಕ್ತಾ ಇದ್ದಾರೆ. ಕಚೇರಿಯಲ್ಲಿ ಒಬ್ಬಳು ದಲಿತ ಮಹಿಳೆ ಅಧಿಕಾರಿಯನ್ನ ವಿವಸ್ತ್ರಗೊಳಿಸಿ ಅವಮಾನ ಮಾಡಿರುವ ಪ್ರಕರಣ ದಾಖಲಾಗಿದೆ. ನಮ್ಮ ಮಾಹಿತಿ ತಗೊಳ್ತೀನಿ ನನಗೆ. ಯಾಕೆಂದರೆ ಅದಕ್ಕೆ DCR ಇದು ಸ್ಟೇಷನ್ಸ್ ಎಲ್ಲ ಮಾಡಿದ್ದೇವೆ ನಾವು. ಅದೇ ಒಂದು ಸಪರೇಟ್ ಡಿಪಾರ್ಟ್ಮೆಂಟನ್ನೇ ಮಾಡಿರೋದ್ರಿಂದ ಮಾಹಿತಿ ತಗೊಳ್ತೀನಿ ನಾನು. ಎಲ್ಲ ಮಾಹಿತಿ ತಗೊಂಡು ಅದಕ್ಕೇನು ಕ್ರಮ ತಗೋಬೇಕೋ, ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಖಂಡಿತವಾಗಿ ಕ್ರಮ ತಗೊಂಡೇ ತಗೊಳ್ತೀವಿ. ಅಲ್ಲೇ ಇಲ್ಲ, ಎಲ್ಲದನ್ನು ನಾನೇ ಉತ್ತರ ಕೊಡಕ್ಕೆ ಗೌರ್ಮೆಂಟ್ ಸ್ಪೋಕ್ಸ್ ಪರ್ಸನ್. 100 ಪ್ರಶ್ನೆ ಕೇಳಿದ್ರೆ 100ಕ್ಕೆ ಉತ್ತರ ಕೊಡಕ್ಕಲ್ಲಪ್ಪ. ನಮಗೆ ಸಂಬಂಧಪಟ್ಟಿದ್ದು ಕೇಳಿ. ಯಾವ್ದಾರ ಪೊಲಿಟಿಕಲ್ ಕ್ವಶನ್ಸ್ ಹೇಳ್ಬೋದು. ADGP ಚಂದ್ರಶೇಖರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಮತ್ತೆ ಚಂದ್ರಶೇಖರ್ ನಡುವೆ ರಾಜಿ ಸಂಧಾನಕ್ಕೆ ನ್ಯಾಯಮೂರ್ತಿ ಓಕ್ ಅವ್ರನ್ನ ನೇಮಕ ಮಾಡೋಕೆ ಹೈಕೋರ್ಟ್ ಇದು ಮಾಡಿದ್ದಾರೆ. ಅದೆಲ್ಲ ನನಗೆ ಮಾಹಿತಿ ಇಲ್ಲ. ಜಾರ್ಖಂಡ್ ವಿದ್ಯಾರ್ಥಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾರ್ಖಂಡ್ ಮಿನಿಸ್ಟರ್ ಕೂಡ ದೀಪಿಕಾ ಸಿಂಗ್ ಅವರು ಟ್ವೀಟ್ ಮಾಡಿದ್ದಾರೆ. CM ಮತ್ತು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.